ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮೊನ್ನೆ ಶರ್ಟ್ ಕಟ್ಟಿಂಗನ್ನು, ಸ್ಕೂಲ್ ಯೂನಿಫಾರ್ಮನ್ನು ನಾನು ಕಟ್ಟಿಂಗ್ ಮಾಡಿ ತೋರಿಸಿದ್ದೆ. ನಿನ್ನೆ ವಿಡಿಯೋ ಹಾಕೋದಕ್ಕಾಗಲಿಲ್ಲ. ಇವತ್ತು ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಫ್ರಂಟು ಬ್ಯಾಕು. ನಿಮಗೇನಾದ್ರೂ ಇದ್ರ ಕಟ್ಟಿಂಗ್ ಬೇಕು ಅಂತಂದರೆ ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಕ್ಸ್ಟ್ರಾ 2 ಇಂಚನ್ನು ಬಿಟ್ಕೊಂಡಿದ್ದೀನಲ್ವ, ಅದನ್ನು ನಾನು ಇವಾಗ ಫೋಲ್ಡ್ ಮಾಡಿ ಸ್ಟಿಚಿಂಗನ್ನು ಮಾಡ್ಕೊತೀನಿ. ಕರೆಕ್ಟಾಗಿ ನಾವು ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಅಷ್ಟನ್ನು ನೀವು ಫೋಲ್ಡ್ ಮಾಡಿ ಹೊಲಿಬೇಕಾಗುತ್ತೆ. ಇಲ್ಲಿ ಚಿಕ್ಕದಾಗಿ ನಾನು ಪಟ್ಟಿ ಕಟ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ಬಿಟ್ಟು ನೆಕ್ಸ್ಟು ಇನ್ನೊಂದು ಫೋಲ್ಡಿಂಗನ್ನು ಮಾಡ್ಕೊತೀನಿ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನನ್ನ ಒಂದು ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು. 2 ಸೈಡನ್ನು ನಾನು ಪಟ್ಟಿ ಕಟ್ಟಾಯಿತು ಸ್ನೇಹಿತರೆ. ಇವಾಗ ನಾನು ಬ್ಯಾಕ್ ಸೈಡು ಸ್ವಲ್ಪ ಕರು ಶೇಪಲ್ಲಿ ಒಂದು ಅರ್ಧ ಇಂಚಿಗೆ ನಾನು ನೆಕ್ಕನ್ನು ತೊಗೊಂಡಿದ್ದೀನಲ್ವ, ಅದನ್ನು ಇವಾಗ ಸೀದಾ ಇಟ್ಕೋಬೇಕು. ಯೂನಿಫಾರ್ಮನ್ನು ಸೀದಾ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಚಿಕ್ಕದಾಗಿ ಅಷ್ಟರಲ್ಲೇ ನೀವು ಒಂದು ಹೊಲಿಗೆನ ಹಾಕೊಂಬಿಡಿ. ಆಮೇಲೆ ಟರ್ನ್ ಮಾಡಿಬಿಟ್ಟು ನೀವು ಶೋಲ್ಡರ್ ಅಟ್ಯಾಚ್ ಮಾಡ್ಬೋದು. ಇವಾಗ ಅಷ್ಟು ಚಿಕ್ಕದಾಗಿ ಒಂದು ಎಳೆಯೋಷ್ಟು ನೂಲು ಎಳೆಯೋಷ್ಟು ನೀವು ಎರಡು ಸೈಡು ಸೀದಾ ಇಟ್ಕೋಬೇಕು. ಸೀದಾ ಇಟ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕೊಂಬಿಡಿ. ಯಾಕಂದರೆ ಕೂಳೆಲ್ಲ ಕಾಣಿಸಿದ್ರೆ ಯೂನಿಫಾರ್ಮಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಈ ರೀತಿ ಹೊಲಿದ್ರೆ ಒಂಥರ ಇನ್ಸಿಬಲ್ ಆಗಿ ನಮಗೆ ಶೋಲ್ಡ್ರು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. 2 ಸೈಡು ಈ ರೀತಿ ಚಿಕ್ಕದಾಗಿ ಒಂದು ಹೊಲಿಗೆನ ಹಾಕೊಂಬಂದ್ಬಿಡೋ. ಇವಾಗ ಉಲ್ಟಾ ಮಾಡ್ಕೋಬೇಕು. ಈ ರೀತಿ ಉಲ್ಟಾ ಮಾಡ್ಕೊಂಬಿಟ್ಟು ಎರಡಕ್ಕೂ ಇವಾಗ ಶೋಲ್ಡ್ರಿಗೆ ನಾವು ಎಷ್ಟು ಬಿಟ್ಕೊಂಡಿದ್ವಲ್ವ ಅಷ್ಟನ್ನು ಇವಾಗ ನೀವು ಈ ರೀತಿ ಹೊಲಿಗೆ ಹಾಕೊಂಬಂದ್ಬಿಡಿ. ಎರಡೂ ಈ ರೀತಿ ಹೊಲಿಗೆ ಹಾಕೊಂಬಂದ್ಬಿಡಿ. ಯಾಕಂದರೆ ಕೂಳೆ ಥರ ಕಾಣಿಸೋದು ಆ ರೀತಿ ಬ್ಲೌಸ್ಗಳಿಗೆ ಕಾಣಿಸುತ್ತಲ್ವ, ಆ ರೀತಿ ಕಾಣಿಸಿದ್ರೆ ಅಷ್ಟೊಂದು ಚೆನ್ನಾಗಿರೋಂಗಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯೂನಿಫಾರ್ಮ್ ಕೂಡ. ಯಾಕಂದರೆ ಓವರ್ಲಾಕ್ ಇದ್ದರೆ ಬೆಟರು. ನಮ್ಮ ಕಡೆ ಓವರ್ಲಾಕ್ ಎಲ್ಲ ಇರೋಂಗಿಲ್ಲಲ್ಲ ಮಿಷನ್ಗಳು, ಹಂಗಾಗಿ ನಮಗೆ ಈ ರೀತಿ ಸ್ವಲ್ಪ ಐಡಿಯಾಸ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿದ್ರೆ ಬೆಸ್ಟು. 2 ಸೈಡು ಈ ರೀತಿ ಮಾಡ್ಕೊಂಬಂದ್ಬಿಡಿ. ಫಸ್ಟ್ ನಾವು ಸೀದಾ ಇಟ್ಟು ಹೊಲಿಬೇಕಾದ್ರೆ ಜಾಸ್ತಿ ಎಲ್ಲ ಹಿಡಿಯೋಕ್ಕೆ ಹೋಗ್ಬೇಡಿ, ಹೊರಗಡೆ ಎಲ್ಲ ಕಾಣಿಸುತ್ತೆ ನಾವು ಸೀದಾ ಮಾಡಿದಾಗ. ಈ ರೀತಿ ರಫ್ ಹೊಡ್ಕೊಂಬಿಟ್ಟು ಎಡ್ಜು ಮತ್ತು ಫೈನಲಾಗಿ ರಫ್ ಹೊಡೆದು ಸ್ಟಿಚ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿರ್ಬೋದು. ಇವಾಗ 2 ಸೈಡು ಆಯಿತು ಸ್ನೇಹಿತರೆ. ಇವಾಗ 2 ಸೈಡು ಶೋಲ್ಡರ್ನ ಅಟ್ಯಾಚ್ ಮಾಡಿ ಆದಮೇಲೆ ಇವಾಗ ನಾವು ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊಂಬಿಡೋಣ. ಯಾಕಂದರೆ ಸ್ಲೀವ್ಸು ರೆಡಿ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡು ನಾನು ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ಸ್ಟಿಚ್ ಮಾಡಿರಲಿಲ್ಲ. ಇವಾಗ ಚಿಕ್ಕದಾಗಿ ಫೋಲ್ಡ್ ಕಟ್ಟಿ ಇನ್ನೊಂದು ದೊಡ್ಡ ಫೋಲ್ಡನ್ನು ಮಾಡಿದರೆ ರೆಡಿ ಆಗುತ್ತೆ. ಅಂದರೆ ತುಂಬ ಈಸಿಯಾಗಿ ಸ್ನೇಹಿತರೆ. ಏನಂದರೆ ಕಾಲರ್ ಅಟ್ಯಾಚ್ ಮಾಡೋದು ಸ್ವಲ್ಪ ಬಿಗ್ನರ್ಸ್ಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಹೆಂಗೆ ತೊಗೋಬೇಕು, ಯಾವ ಥರ ಶೇಪ್ ತೆಗಿಬೇಕು ಅದು ಗೊತ್ತಾಗಂಗಿಲ್ಲ. ತುಂಬ ಈಸಿಯಾಗಿ ಮಾಡ್ಬೋದು. ರಿಸ್ಕ್ ಅಂತ ಏನೂ ಇಲ್ಲ ಸ್ನೇಹಿತರೆ. ಆರಾಮಾಗಿ ಕಲಿಬೋದು. ತುಂಬ ಈಸಿ ಅಂದರೆ ಈಸಿ. ಸ್ಯಾರಿ ಬ್ಲೌಸ್ಗಿಂತ ಲಂಗ ಬ್ಲೌಸ್ಗಿಂತ ಈ ಒಂದು ಸ್ಕೂಲ್ ಯೂನಿಫಾರ್ಮ್ ಇದೆ ಅಲ್ವಾ, ತುಂಬ ಅಂದರೆ ತುಂಬ ಈಸಿ. ನಿಜವಾಗ್ಲೂ ನೀವು ಕಲ್ತಾದ್ಮೇಲೆ ಹೇಳ್ತೀರಾ, ಹೌದು ಅಕ್ಕ ತುಂಬ ಈಸಿ ಅಂತ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತಲೇ ಹೇಳ್ತೀನಿ ನಾನು. ಇವಾಗ ಫೈನಲಾಗಿ ಫ್ರಂಟು ಬ್ಯಾಕು ಎಲ್ಲ ರೆಡಿ ಆಯ್ತಲ್ವ. ಇವಾಗ ಕಾಲರ್ ಅಟ್ಯಾಚ್ ಮಾಡಬೇಕು, ಜೊತೆಗೆ ಸ್ಲೀವ್ಸ್ ಕೂಡ ಅಟ್ಯಾಚ್ ಮಾಡಬೇಕು. ನಾನು ಇಲ್ಲಿ ಸ್ಲೀವ್ಸ್ ರೆಡಿ ಮಾಡ್ಕೊತೀನಿ ಸ್ನೇಹಿತರೆ. ಇದನ್ನು ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಿಮಗಾಗಿ ಸ್ವಲ್ಪ ಶೇಪ್ ತೆಗಿಬೇಕು ಅಂದರೆ ಒಂದು ಚಿಕ್ಕದಾಗಿ ಶೇಪ್ ತಕ್ಕೋಬೋದು. ಇಲ್ಲ ಅಂತಂದರೆ ನಡೆಯುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳಿಗೆಲ್ಲ ಶೇಪು ಅಷ್ಟೊಂದು ತೆಗಿಯೋದಿಲ್ಲ. ನಿಮಗಾಗೂ ಇಷ್ಟ ಆಯಿತು ಅಂತಂದರೆ ಫ್ರಂಟು ಬ್ಯಾಕು ಮತ್ತು ತೆಗಿಬೋದು. ಈ ರೀತಿ ಡಬಲ್ ಪಟ್ಟಿ ಅಂದರೆ ಈ ರೀತಿ ಕೆಳಗಡೆ ಪಟ್ಟಿ ಕಟ್ಟಿ ಸ್ಟಿಚ್ ಮಾಡಿಕೊಂಡು ನಾನಿಲ್ಲಿ ಶೇಪ್ ತೆಗಿತೀನಿ ಸ್ನೇಹಿತರೆ. ಅದು ನಿಮಗೆ ಬಿಟ್ಟಿದ್ದು ಶೇಪ್ ತೆಗಿಯೋದು. ಈ ರೀತಿ ಎರಡೂ ಉಲ್ಟಾ ಹಾಕೋಬೇಕು. 2 ಆಪೋಸಿಟಲ್ಲೇ ಬರಬೇಕು. ಅದು ನಾವು ಪಟ್ಟಿ ಕಟ್ಟಿರೋ ಅಂಥದ್ದು. ಈ ರೀತಿ ಕಟ್ಟಿ ಆದಮೇಲೆ ಇವಾಗ ಸ್ವಲ್ಪ ಸಿಂಪಲ್ಲಾಗಿ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಒಂದು ಶೇಪ್ ತೆಗೆದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೋಡಿದ್ರಲ್ವಾ, ಅಲ್ಲಿ ನಾಚು ಕೂಡ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ನಮಗೆ ನಾಚು ಇರೋ ಜಾಗಕ್ಕೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕು. ಇದೊಂದು ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ, ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ವ ಬ್ಲೌಸ್ಗಳಿಗೆಲ್ಲ
ನಾವು ಶೋಲ್ಡ್ರ್ ಮಧ್ಯಕ್ಕೆ ಇಟ್ಬಿಟ್ಟು ಅಟ್ಯಾಚ್ ಮಾಡ್ತೀವಿ. ಬಟ್ ಈ ಒಂದು ಯೂನಿಫಾರ್ಮ್ಗೆ ಎರಡೂ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಯಾಕಂದರೆ ಬ್ಯಾಕ್ ಸೈಡು ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ, ಆವಾಗ ನಮಗೆ ಬ್ಯಾಕ್ ಸೈಡ್ ಜಾಸ್ತಿ ಬರುತ್ತೆ. ಆವಾಗ ನಾವು ಕರೆಕ್ಟಾಗಿ ಹಾರ್ಮೋಲು ಎರಡೂ ಇಟ್ಕೊಂಡ್ಬಿಟ್ಟು ನೀವು ಅಳತೆ ಮಾಡಿಕೊಂಡು ಯಾವ ಕಡೆ ಬರುತ್ತೆ ನೋಡ್ಕೊಂಬಿಟ್ಟು ನಾಚು ಕರೆಕ್ಟಾಗಿ ಆ ರೀತಿ ಹೊಡ್ಕೋಬೇಕಾಗುತ್ತೆ. ನಾಚು ನಾನು ಇಲ್ಲಿ ಹಾರ್ಮೋಲ್ ಎರಡೂ ಸೇಮ್ ಇಟ್ಕೊಂಡ್ಬಿಟ್ಟು ಮಧ್ಯಕ್ಕೆ ನಾನು ನೋಡ್ತಾ ಇರ್ಬೋದು ಎಷ್ಟು ಹೆಚ್ಚು ಕಮ್ಮಿ ಬರ್ತಾ ಇದೆ ಅಂತಂದ್ಬಿಟ್ಟು. ಈ ರೀತಿ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ಉಳಿತು, ನಾನು ರಿಮೂವ್ ಮಾಡ್ಕೊಂಡೆ ಸ್ನೇಹಿತರೆ. ಎರಡೂ ಕಡೆ ನಾನು ಸ್ಲೀವ್ಸ್ ಜಾಯಿನ್ ಮಾಡಿಕೊಂಡು ಇವಾಗ ನಾನು ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ನೆಕ್ಕನ್ನು ಕಟ್ ಮಾಡ್ಕೊತೀನಿ, ಕಾಲರನ್ನು. ಇವಾಗ ತುಂಬ ಈಸಿಯಾಗಿ ಎರಡೂ ಈ ರೀತಿ ಪಟ್ಟಿ ಕಟ್ಟಿರ್ತೀವಲ್ವ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟು ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಈ ರೀತಿ ಎಷ್ಟು ಬರುತ್ತೋ ನೋಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ, ಅಂದರೆ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಆಚೆ ಈಚೆ ಎಲ್ಲ ಹೋಗಿರುತ್ತಲ್ವ, ಅದನ್ನು ನಾನು ಇಲ್ಲಿ ಸರಿ ಮಾಡಿಕೊಂಡೆ ಅಷ್ಟೇ. ನೀಟಾಗೆ ಬರಲಿ ನೆಕ್ ಬಂದು. ಇವಾಗ ಎರಡೂ ಆ ಕಡೆ ಈ ಕಡೆ ಕಾಜಾಪಟ್ಟಿ ಇದೆ ಅಲ್ವಾ, ಇದನ್ನು ಎರಡು ಜೋಡಿಸಿ ಈ ರೀತಿ ಬ್ಯಾಕ್ ಸೈಡ್ ನೆಕ್ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ, ಅಲ್ಲಿ ಒಂದು ನಾಚ್ ಹಾಕೋಬೇಕು. ಇವಾಗ ಎಷ್ಟು ಬರುತ್ತಪ್ಪ ಅಂದರೆ ನನಗೆ 6 ಇಂಚ್ ಬರ್ತಾ ಇದೆ ಸ್ನೇಹಿತರೆ. ಟೋಟಲಾಗಿ 6 ಇಂಚ್ ಬರ್ತಾ ಇದೆ. ಎಷ್ಟು ಇಂಚು ಎಕ್ಸ್ಟ್ರಾ ತೊಗೋಬೇಕಪ್ಪ ಅಂತಂದರೆ 1/4 ಇಂಚು ಎಕ್ಸ್ಟ್ರಾ ತೊಗೊತೀನಿ. 1/4 ಇಂಚು, ಅರ್ಧ ಇಂಚು ತೊಗೊಂಡ್ರೆ ಬೆಟರು. ಬಟ್ ಚಿಕ್ಕದಾದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಕರೆಕ್ಟಾಗಿ ಆಗಬೇಕಲ್ವ ಅದಕ್ಕೆ ಶರ್ಟ್ಗೆ. ಆ ರೀತಿ ನಾನಿಲ್ಲಿ 6 ಇಂಚ್ಗೆ ರೆಡಿ, 1/4 ಇಂಚ್ಗೆ ಎಕ್ಸ್ಟ್ರಾ ತೊಗೊತೀನಿ. ಆರು 1/4 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಕೆಳಗಡೆ ಕ್ರಾಸೆಲ್ಲ ಇರುತ್ತಲ್ವ ಅದನ್ನು ಸಮ ಮಾಡ್ಕೊಂಬಿಟ್ಟು ಮೇಲ್ಗಡೆಯಿಂದ ಇದು 3.5 ಇಂಚೆ ತೊಗೊತಾ ಇದ್ದೀನಿ ನಾನು. 3 ಇಂಚ್ ರೆಡಿ ಸಿಗುತ್ತೆ ನಮಗೆ. 3.5 ಇಂಚ್ ತೊಗೊಂಡ್ರೆ ಆ ಕೆಳಗಡೆ 1/2 ಇಂಚು, ಮೇಲ್ಗಡೆ ಒಂದು 1/2 ಇಂಚು ಹೋದರೆ 3 ಇಂಚಿಗೆ ನನಗೆ ರೆಡಿ ಸಿಗುತ್ತೆ. ನಿಮಗೆ ಇನ್ನೂ ಚಿಕ್ಕದು ಬೇಕು ಅಂದರೆ 3 ಇಂಚಿಗೆ ರೆಡಿ ಇಟ್ಕೊಂಡು ನೀವು 2.5 ಇಂಚಿಗೆ ರೆಡಿ ಆಗುತ್ತೆ. 3 ಇಂಚಿಗೆ ಇಟ್ಕೊಂಡ್ರೆ ನಾನಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡೆ. ಇಲ್ಲಿ ಕೆಳಗಡೆಯಿಂದ ಒಂದು 1.5 ಇಂಚು ಅಷ್ಟು ನಾನು ಮಾರ್ಕ್ ಮಾಡ್ಕೊಂಡೆ ಸ್ನೇಹಿತರೆ. ಈ ಕಡೆಯಿಂದ 1 ಇಂಚು ಈ ರೀತಿ ಲೈನ್ ಹಾಕ್ಕೊಂಡು ಇವಾಗ ಕೆಳಗಡೆಯಿಂದ ಒಂದು 1/2 ಇಂಚಿಗೆ ಡೌನ್ ಮಾಡ್ಕೊಳ್ಳಿ. 1/2 ಇಂಚ್ಗೆ ಸಾಕು, ಅಲ್ಲಿಂದ ಅಲ್ಲಿಗೆ 1/2 ಇಂಚು. ಇವಾಗ ಶೇಪ್ ಕೊಟ್ಬಿಡಿ. ಈ ರೀತಿ ಆ ಮೂಲೆ ಏನಿದೆ ಅಲ್ವಾ, ಆ ಮೂಲೆಗೆ ಕರೆಕ್ಟಾಗಿ ಈ 1 ಇಂಚ್ ಮಾರ್ಕ್ ಮಾಡ್ಕೊಂಡಿಲ್ವಾ, ಲೈನ್ಸ್ ಹಾಕ್ಕೊಳ್ಳಿ. ಈ ರೀತಿ ಲೈನ್ಸ್ ಹಾಕ್ಕೊಂಡು ಇಲ್ಲಿ ಒಂದು 1/2 ಇಂಚಿಗೆ ಡೌನ್ ಮಾಡ್ಕೊಂಡಿಲ್ವಾ, ಇಲ್ಲಿ 1 ಇಂಚ್ ಒಂದು ಅಲ್ಲಿಗೆ ಜಾಯಿನ್ ಮಾಡಿಕೊಂಡು ಒಂದು ರೀತಿ ರೌಂಡ್ ನೆಕ್ ರೀತಿ ಒಂದು ಶೇಪ್ ಕೊಟ್ಬಿಡಿ. ಇವಾಗ ಕಟ್ಟಿಂಗ್ ಮಾಡ್ಕೊಂಬಿಡಿ. ನಾನಿಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ, ನೀವು ಬೇಕಾದರೆ 1/4 ಇಂಚು 1.5 ಇಂಚ್ ಆದರೂ ಮಾಡ್ಕೋಬೋದು. ಬಟ್ ನಾನಿಲ್ಲಿ 1 ಇಂಚಿಗೆ ಸಾಕು. ಡಬಲ್ ಫೋಲ್ಡ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿದ್ರಲ್ವಾ, ನೆಕ್ ಮಾತ್ರ ತುಂಬ ಈಸಿಯಾಗಿ ಸ್ನೇಹಿತರೆ, ಏನೂ ರಿಸ್ಕ್ ಇಲ್ಲ, ಆರಾಮಾಗಿ ನಾವು ನೆಕ್ಕನ್ನು ಕಲಿಬೋದು. ಇವಾಗ ಕ್ಯಾನ್ವಾಸನ್ನು ಇಟ್ಬಿಟ್ಟು ಕಟಿಂಗ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಈ ರೀತಿ ನಾನು ಡಬಲ್ ಕಟ್ ಮಾಡ್ಕೊಂಡಿಲ್ವಾ. ಇವಾಗ ಕ್ಯಾನ್ವಾಸ್ ಕೂಡ ನಾನು ಈ ರೀತಿ ಹಾಕ್ಕೊಂಬಿಟ್ಟು ಸ್ಟಿಚಿಂಗನ್ನು ಹಾಕ್ಕೊತೀನಿ. ಇವಾಗ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಡಬಲ್ ಫೋಲ್ಡ್ ಇದೆ. ಇವಾಗ 2 ಪೀಸನ್ನು ಮೇಲೆ ಇಟ್ಕೊಂಡು ಕ್ಯಾನ್ವಾಸ್ ಮೇಲೆ ಇಟ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಫುಲ್ಲು ಬರಲಿ, ಕೆಳಗಡೆ ಮಾತ್ರ ಹಾಕಕ್ಕೆ ಹೋಗ್ಬಿಡಿ, ಅದು ಓಪನ್ ಆಗೇ ಇರಲಿ. ಏನಿಲ್ಲಿ ಕರು ಶೇಪ್ ಇದೆ ಅಲ್ವಾ, ಅಲ್ಲೆಲ್ಲ ನಾಚು ಹೊಡ್ಕೊಂಡು ಟರ್ನ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಹೊಲಿಗೆನ ಹಾಕ್ಕೊಂಬಂದ್ಬಿಡಿ. 2 ಸೈಡ್ ಕೂಡ ಹಾಕ್ಕೋಬೋದು. ಹಾಕ್ಕೊಂಡ್ಬಿಟ್ಟು ಇದು ಎಕ್ಸ್ಟ್ರಾ ಇರೋದನ್ನು ನಾನು ರಿಮೂವ್ ಮಾಡ್ಕೊಂಡಿನಿ. ಈ ಸೈಡ್ ಕೂಡ ನಾನಿಲ್ಲಿ ನಾಚು ಹೊಡ್ಕೊಂಡು ಸ್ಟಿಚ್ ಹಾಕ್ಕೊಂಡು ಆಮೇಲೆ ನಾಚು ಹೊಡ್ಕೊಂಡು ಟರ್ನ್ ಮಾಡ್ಕೊತೀನಿ.
ಈ ರೀತಿ ಆಯ್ತಲ್ಲ, ಕಂಪ್ಲೀಟ್ ಆಗಾಯಿತು ಸ್ಟಿಚಿಂಗು. ಇವಾಗ ಟರ್ನ್ ಮಾಡ್ಕೊಂಡ್ವಿ ಅಂತಂದರೆ ಕ್ಯಾನ್ವಾಸ್ಗೆ ಆರಾಮಾಗಿ ಕಾಲರ್ಗೆ ರೆಡಿ ಆಗ್ಬೋದು. ಇವಾಗ ನಾಚು ಹೊಡ್ಕೊಂಬಿಡಿ, ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕದಾಗಿ ನಾಚು ಹೊಡ್ಕೊಂಬಿಡಿ. ಟರ್ನ್ ಮಾಡಿದಾಗ ನಮಗೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಒಂದು ಫೋಲ್ಡನ್ನು ತೆಗಿಬೇಕಾಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಏನು ಕ್ಯಾನ್ವಾಸ್ ಇದೆ ಅಲ್ವಾ, ಅದನ್ನು ಸ್ವಲ್ಪ ತಕ್ಕೊತೀನಿ. ಅಂದರೆ ಬಟ್ಟೆ ಸ್ವಲ್ಪ ಜಾಸ್ತಿ ಇರಬೇಕು, ಕ್ಯಾನ್ವಾಸ್ ಸ್ವಲ್ಪ ಒಳಗಡೆ ಇರಬೇಕು. ಈ ರೀತಿ ಎಕ್ಸ್ಟ್ರಾ ಸ್ವಲ್ಪ ಒಂದು ಫೋಲ್ಡ್ ಮಾಡೋವಷ್ಟು ನಾವು ಬಟ್ಟೆ ಬಿಟ್ಕೋಬೇಕಾಗತ್ತೆ. ಈ ರೀತಿ ಆದಮೇಲೆ ಇವಾಗ ಟರ್ನ್ ಮಾಡ್ಕೊಂಬಿಡಿ. ಒಂದು ಯಾವುದಾದ್ರೂ ಒಂದು ಸ್ಕ್ರೂ ಡ್ರೈವರು ಅಥವಾ ಸೂಜನ್ ಕಡ್ಡಿನೋ ತೊಗೊಂಬಿಟ್ಟು ಶೇಪ್ ಏನಿದೆ ಅಲ್ವಾ ಅದನ್ನು ನೀಟಾಗಿ ತಗೋಬೇಕಾಗತ್ತೆ. ಹುಷಾರಾಗಿ ತಗೋಬೇಕಾಗತ್ತೆ. ತುಂಬ ಫೋರ್ಸಾಗಿ ತೆಗಿಬೇಡಿ, ಬಟ್ಟೆ ಸ್ವಲ್ಪ ಕ್ರ್ಯಾಚ್ ಆದರೆ ಕಷ್ಟ ಆಗುತ್ತೆ. ಈ ರೀತಿ ಎರಡೂ ಸೈಡು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಏನು ಕ್ಯಾನ್ವಾಸ್ ಇದೆ ಅಲ್ವಾ ಅದು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೊಂಡ್ಬರ್ಬೇಕಾಗತ್ತೆ. ಎರಡು ಸೈಡು ಈ ರೀತಿ ಹಾಕ್ಕೊಂಡಾದ್ಮೇಲೆ ಈ ಕ್ಯಾನ್ವಾಸ್ ಇದೆ ಅಲ್ವಾ, ಒಂದು ಪೀಸನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದು ಸ್ಟಿಚ್ ಹಾಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡಾದ್ಮೇಲೆ ನಾವು ಇವಾಗ ಶರ್ಟ್ಗೆ ಕಾಲರನ್ನು ಹಚ್ಚಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಎರಡೂ ಫೋಲ್ಡ್ ಮಾಡ್ಕೊಂಬಿಡಿ. ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದು ನಾಚು ಹೊಡ್ಕೋಬೇಕಾಗುತ್ತೆ. ನಾಚು ಹೊಡ್ಕೊಂಬಿಡಿ. ಆವಾಗ ಮಿಡ್ಲು ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ರೆಡಿ ಆಯಿತು. ನೀವು ಬೇಕಾದರೆ ಒಂದು ಸರಿ ಐರನ್ ಮಾಡ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮಿಡ್ಲಿಗೆ ಒಂದು ನಾಚು ಹೊಡ್ಕೊಂಬಿಡಿ. ಈ ಥರ ನಾಚು ಹೊಡ್ಕೊಂಡ್ವಿ ಅಂತಂದರೆ ತುಂಬ ಚೆನ್ನಾಗಿ ಕರೆಕ್ಟಾಗಿ ನಮಗೆ ಈ ಶರ್ಟಿಗೆ ಕೂಡ ಬ್ಯಾಕ್ ಸೈಡ್ ಏನಿದೆ ಅಲ್ವಾ ಎರಡನ್ನೂ ಸಮ ಹಿಡ್ಕೊಂಡು ಇಲ್ಲಿ ಕೂಡ ನಾಚು ಹೊಡ್ಕೊಂಬಿಡಿ. ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಅನ್ನೋದು ಬರೋದಿಲ್ಲ, ಎರಡು ಸೇಮ್ ಬರುತ್ತೆ. ಇವಾಗ ಮಿಡ್ಲು ನಾಚು ಹೊಡ್ಕೊಂಡಿವಲ್ವ, ಅದೇ ಮಿಡ್ಲಿಗೆ ಈ ನಾಚು ಹೊಡ್ಕೊಂಡಿರ್ತೀವಲ್ವ, ಮಿಡ್ಲು ಕರೆಕ್ಟಾಗಿ ನಾಚು ಎರಡು ನಾಚು ಕೂಡಿಸ್ಬಿಟ್ಟು ಸ್ಟಿಚಿಂಗನ್ನು ಹಾಕೊಂಡ್ವಿ ಅಂತಂದರೆ ಈ ರೀತಿ ಆದಮೇಲೆ ಇವಾಗ ಒಂದು ನಾಚು ಹೊಡ್ಕೊಂಬಂದ್ಬಿಡಿ. ಸ್ವಲ್ಪ ಏನಾದ್ರೂ ಕಾಲರು ನಾವು ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆಪ್ಪ, ಏನು ಮಾಡಬೇಕು ಅಂತಂದರೆ ಈ ಟೆನ್ಷನ್ನೇ ಬೇಡ ಸ್ನೇಹಿತರೆ. ನನಗಿಲ್ಲಿ ಆಗಿದ್ದು ಕೂಡ ಅದೇ ಸ್ವಲ್ಪ ಜಾಸ್ತಿ ಬಂತು. ಏನು ಮಾಡಬೇಕಪ್ಪ ಅಂತಂದರೆ ಎರಡೂ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡಿವಲ್ವ, ಕಾಜಾ ಪಟ್ಟಿ ಮತ್ತು ಬಟನ್ ಪಟ್ಟಿ ಅಟ್ಯಾಚ್ ಮಾಡಿದ್ದೀವಲ್ವ, ಅದನ್ನು ನೋಡ್ಕೋಬೇಕು ಎಷ್ಟು ಸ್ವಲ್ಪ ನಮಗೆ ಇದು ಬರುತ್ತೆ ಅಂತಂದ್ಬಿಟ್ಟು. ಇವಾಗ ಎರಡೂ ಸಮ ನೋಡ್ಕೊಳ್ಳಿ. ಅದೊಂದು ಕಾಲರ್ ಎಲ್ಲಿಗೆ ಬರುತ್ತೆ ನೋಡ್ಕೋಬೇಕು. ಫಸ್ಟ್ ಎಷ್ಟು ಎಕ್ಸ್ಟ್ರಾ ಉಳಿದಿದೆ ನೋಡ್ಕೊಂಬಿಟ್ಟು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಅಷ್ಟನ್ನು ರಿಮೂವ್ ಮಾಡ್ಕೊಂಬಿಡಿ. ಅಷ್ಟು ರಿಮೂವ್ ಮಾಡ್ಕೊಂಡ್ವಿ ಅಂದರೆ ಫೈನಲಾಗಿ ಕಾಲರ್ ಕೂಡ ನೀಟಾಗುತ್ತೆ. ಎಕ್ಸ್ಟ್ರಾ ಉಳಿತಪ್ಪ ಹೆಂಗಪ್ಪ ಅಂತ ಟೆನ್ಷನ್ ಕೂಡ ಇಲ್ಲ. ನನಗಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬರ್ತಾಯಿದೆ ಅಲ್ವಾ, ಇವಾಗ ನಾನು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಬಿಟ್ಟು ಕಟ್ಟಿಂಗನ್ನು ಮಾಡ್ಕೊತೀನಿ. ನೀವು ಕೂಡ ಅಷ್ಟೇ, ಸ್ವಲ್ಪ ಎಕ್ಸ್ಟ್ರಾ ಆದರೂ ಕೂಡ ನೀವು ಈ ರೀತಿ ನೆಕ್ ಸ್ವಲ್ಪ ಡೀಪ್ ತಗೊಂಡು ಕಾಲರ್ ಜಾಯಿಂಟ್ ಮಾಡಿದರೆ ಮುಗೀತು. ನಾವು ಕಾಲರೇ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಬಿಟ್ರೆ ಹೆಂಗಾಗುತ್ತಪ್ಪ ಅಂದರೆ ಜಾಯಿನ್ ಮಾಡೋದು ವೇಸ್ಟು. ಮತ್ತೆ ಬೇರೆ ಅಳತೆ ಮಾಡ್ಕೊಂಬಿಟ್ಟು ನೀವು ಕಾಲರ್ ನೆಕ್ಕನ್ನು ನೀವು ಮತ್ತೆ ಸಪ್ರೇಟಾಗಿ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ನಾವು ಆಮೇಲೆ ರಿಮೂವ್ ಮಾಡಿಕೊಂಡ್ರೂ ಚಿಂತೆ ಇಲ್ಲ ಸ್ನೇಹಿತರೆ. ಇದೊಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ, ಏನು ಭಯ ಇಲ್ಲ. ಒಂದು ಚೂರು ಕಾಲಿಂಚಕ್ಕಿಂತ ಒಂದು ಚೂರು ಕಮ್ಮಿ ಅನ್ನಂಗೆ ನನಗಿಲ್ಲಿ ಶಾರ್ಟೇಜು ಬರ್ತಾಯಿತ್ತು ಶೇಡ್ದು. ಹಂಗಾಗಿ ನಾನಿಲ್ಲಿ
ಸ್ವಲ್ಪ ಜಾಸ್ತಿ ಬಂತು ನೆಕ್ಕು, ಅಂದರೆ ಕಾಲರ್ ನೆಕ್ಕು ಸ್ವಲ್ಪ ಜಾಸ್ತಿ ಬಂತಲ್ವ, ಅದನ್ನು ಸ್ವಲ್ಪ ಎಷ್ಟಕ್ಕೆ ಬೇಕೋ ಅಷ್ಟು ರಿಮೂವ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಂಡ್ವಿ ಅಂತಂದರೆ ಚೆನ್ನಾಗಿ ಕೂರುತ್ತೆ. ಇವಾಗ ಒಂದು ಸೈಡ್ ಆಯ್ತಲ್ವ, ಇವಾಗ ಇನ್ನೊಂದು ಸೈಡ್ ಕೂಡ ಸ್ಟಿಚ್ ಹಾಕೊಂಡ್ಬಿಡ್ಬಿಡಿ. ಈ ನಾಚಿಂದ ಅರ್ಧಕ್ಕೆ ಹಾಕಿದ್ದೀವಲ್ವ, ಈ ನಾಚಿಂದ ಮತ್ತು ಇನ್ನೊಂದು ಅರ್ಧಕ್ಕೆ ನಾವು ಇಲ್ಲಿ ಸ್ಟಿಚ್ ಹಾಕೋಬೇಕು. ಇನ್ನೊಂದು ಗಮ್ದಲ್ಲಿ ರಫ್ ಹೊಡೆಯೋದು ಮಾತ್ರ ಕಂಪಲ್ಸರಿ ನೀವು ಕಲೀಲೇಬೇಕು. ಈ ರೀತಿ ಮೇಲುಗಡೆ ಒಂದು ನೋಡ್ಕೊಂಬಿಟ್ಟು ನೀವು ಕೆಳಗಡೆ ಎಲ್ಲ ಸುಕ್ಕಲು ಬರೋ ಚಾನ್ಸ್ ಇರುತ್ತೆ. ಸ್ವಲ್ಪ ನೀಟಾಗಿ ಅಂದ್ಕೊಂಬಿಟ್ಟು ನೀವು ಸ್ಟಿಚ್ ಹಾಕೊಂಬಂದ್ಬಿಡಿ. ಇವಾಗ ಆಯ್ತಲ್ವ, ಇವಾಗ ಟರ್ನ್ ಮಾಡ್ಕೊಂಬಿಟ್ಟು ನೋಡ್ತಾ ಇರ್ಬೋದು ಚೆನ್ನಾಗಿ ಕೂತ್ಕೊಂತು. ಇವಾಗ ಏನು ಫೋಲ್ಡ್ ಮಾಡಿದ್ವಲ್ವ ಅದನ್ನು ಮತ್ತು ಶರ್ಟಿಗೆ ನೀಟಾಗಿ ಕವರ್ ಮಾಡ್ಕೊತ ಅಟ್ಯಾಚ್ ಮಾಡ್ಕೊಂಬರ್ಬೇಕಾಗತ್ತೆ. ಸಾರಿ ಸ್ನೇಹಿತರೆ, ಕರೆಂಟ್ ಹೋಯಿತು, ಹಾಗಾಗಿ ಸ್ವಲ್ಪ ವೀಡಿಯೋ ಕೂಡ ಸ್ವಲ್ಪ ಬ್ಲ್ಯಾಕಿ ಬಂದಿದೆ. ಇವಾಗ ನೀಟಾಗಿ ಅದ್ರ ಮೇಲೆ ಒಳಗಡೆ ಎಲ್ಲ ಕಾಣಿಸ್ಕೋಬಾರ್ದು, ಏನು ಹೊಲಿಗೆ ಹಾಕಿರ್ತೀವಲ್ವ ಅದು ಅಷ್ಟು ಏನು ಕಾಣಿಸ್ಕೋಬಾರ್ದು. ಆ ರೀತಿ ನೀವು ಹೊಲಿಗೆನ ಹಾಕೊಂಬಂದ್ಬಿಡಿ. ನೋಡ್ತಾ ಇರ್ಬೋದು ಇವಾಗ ಈ ರೀತಿ ನೋಡ್ಕೊಂಬಿಟ್ಟು ನೀವು ನಿಧಾನಕ್ಕೆ ಕಲಿಬೋದು ಸ್ನೇಹಿತರೆ, ಏನೂ ಗಡಿಬಿಡಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈ ರೀತಿ ಹಾಕ್ಕೊಂಡ್ವಿ ಅಂತಂದರೆ ಶರ್ಟು ತುಂಬ ಈಸಿ ಅಂತಲೇ ಹೇಳಿದ್ದೆ ಅಲ್ವಾ. ತುಂಬ ಈಸಿ ಅಂದರೆ ತುಂಬ ಈಸಿ, ಅರ್ಧ ಗಂಟೆಯಲ್ಲಿ ನಾವು ಶರ್ಟನ್ನು ಹೊಲಿಬೋದು ಆರಾಮಾಗಿ. ನಿಮ್ಮ ಕಣ್ಣೆದುರಿಗೆ ನಾನು ವೀಡಿಯೋ ಕೂಡ ಸ್ವಲ್ಪ ಫಾಸ್ಟಾಗಿ ಇಟ್ಟಿಲ್ಲ ಸ್ನೇಹಿತರೆ, ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಒಂದೇ ಯಾವ ರೀತಿ ವೀಡಿಯೋ ಮಾಡಿದ್ದೀನಿ ಅದೇ ರೀತಿ ಡಿಟೋ ನಿಮಗೆ ಶೇರ್ ಮಾಡಿದ್ದೀನಿ. ಮತ್ತೆ ಎಲ್ಲ ರೆಡಿ ಆದಮೇಲೆ ನೀವು ಫೈನಲಾಗಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕಬೇಕಲ್ವ, ಈ ರೀತಿ ಮತ್ತೆ ಸ್ಟಿಚ್ ಹಾಕೊಂಬಿಡಿ. ಆವಾಗ ಫಿನಿಶಿಂಗು ಚೆನ್ನಾಗಿ ಕೂರುತ್ತೆ. ಮೇಲ್ಗಡೆ ನೀವು ಈ ರೀತಿ ಎಡ್ಜಿಗೆ ಫಿನಿಶಿಂಗ್ ಹೊಲಿಗೆ ಅಂತಲೇ ಹೇಳ್ಬೋದು. ನೀಟಾಗೆಲ್ಲ ಆದಮೇಲೆ ಇವಾಗ ಮಿಡ್ಲಕ್ಕೆ ಒಂದು ಹೊಲಿಗೆ ಹಾಕೊಂಡ್ವಿ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸರಿ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ, ಯಾಕಂದರೆ ಬರೀ ಸಿಂಗಲ್ ಹೊಲಿಗೆ ಹಾಕಿದ್ನಲ್ವ, ಇನ್ನೊಂದು ಸರಿ ಸ್ಟಿಚ್ ಹಾಕೋಣ ಅಂತಂದ್ಬಿಟ್ಟು ಕರೆಕ್ಟ್ ಹೊಲಿಗೆ ಮೇಲೆ ಹೊಲಿಗೆನೇ ಹಾಕಿರೋದು. ಮಿಡ್ಲು ನೋಡ್ಕೊಂಬಿಟ್ಟು ಈ ರೀತಿ ಫೈನಲಾಗಿ ಹೊಲಿಗೆನ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ವ ಯಾವ ರೀತಿ ಶರ್ಟನ್ನು ಹೊಲಿಯೋದು ಅಂತಂದ್ಬಿಟ್ಟು. ಇವಾಗ ಸೈಡ್ ಫಿಟ್ಟಿಂಗ್ ಮಾಡಿದ್ರೆ ಬ್ಲೌಸು ಸ್ಕೂಲ್ ಯೂನಿಫಾರ್ಮು ರೆಡಿ ಆಯಿತು ಸ್ನೇಹಿತರೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂತು ಅಂತಂದ್ಬಿಟ್ಟು. ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಸೈಡಲ್ಲಿ ಒಂದು ಅಥವಾ ಎರಡು ಹೊಲಿಗೆ ಅಂತ ಕಂಪಲ್ಸರಿ ಹಾಕಲೇಬೇಕು, ಒಂದಲ್ಲ ಎರಡು ಹೊಲಿಗೆ ಎಡ್ಜಿಗೆ ನೀವು ಈ ರೀತಿ ಇಟ್ಕೊಂಡ್ಬಿಟ್ಟು ಹಾಕಿದ್ವಿ ಅಂತಂದರೆ ಫಿನಿಶಿಂಗ್ ಆಯಿತು. ಫೈನಲಾಗಿ ಈ ರೀತಿ ಶರ್ಟ್ ಅನ್ನೋದು ರೆಡಿ ಆಯಿತು ಸ್ನೇಹಿತರೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು ಶರ್ಟನ್ನು ಯಾರಿಗೆಲ್ಲ ಇಷ್ಟ ಆಯಿತು